ತನ್ನ ಕಿರಣದ ಭೂಲೋಕದ ಸಕಲ ಜೀವರಾಶಿಗಳು ಸಸ್ಯ ಸಂಕುಲದ ಬೆಳವಣಿಗೆಗೆ ಕಾರಣೀಕರ್ತರಾದ ಮನುಷ್ಯರ ಶಕ್ತಿಯನ್ನು ವರ್ಧಿಸುವ ಜಗಚ್ಚಕ್ಷುವನ್ನೇ ಖ್ಯಾತರಾದ ಭಗವಾನ್ ಸೂರ್ಯನಾರಾಯಣನ ಪ್ರೀತಿಯ ಮಗನೇ ನಾನು. ನವಗ್ರಹಗಳಲ್ಲಿ ಒಬ್ಬನೆಂದೆನಿಸಿಕೊಂಡಿದ್ದೇನೆ. ಮನುಷ್ಯರು ಹುಟ್ಟಿದ ರಾಶಿ ಚಕ್ರದಲ್ಲಿ ನೆಲೆನಿದ್ದು ಅವರಿಗೆ ನಾನಾ ರೀತಿಯ ಕಷ್ಟವನ್ನು ಕೊಟ್ಟು ಯಾಕೆ ಜನ್ಮ ಪಡೆದು ಬಂದಿದ್ದೇವೆ, ಯಾವ ಕರ್ಮವನ್ನು ಮಾಡಬೇಕು, ಕೊನೆಗೆ ಸೇರುವ ಸ್ಥಳ ಯಾವುದು ಎನ್ನುವ ನೆನಪನ್ನುಂಟು ಮಾಡುವಂತಹ ಗುರುತರವಾದ ಹೊಣೆ ಉಳ್ಳವ. ಆದ ಕಾರಣವ ನ್ಯಾಯದ ದೇವರು ಹೀಗೆಂದು ಲೋಕ ಕೊಂಡಾಡ್ತಾ ಇದೆ. ಕಾಕ ವಾಹನನಾಗಿ ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿದ್ದಂತೆ ಭೂಲೋಕದ ಕಡೆ ದೃಷ್ಟಿ ಹಾಯಿಸಿದ್ರೆ ಮರ್ತ್ಯವನ್ನು ಕೀಳಾಗಿ ಕಾಣುವ ಹಾಗೆ ಅಲ್ಲಿ ಜನ್ಮ ಪಡೆವರಲ್ಲ ಮುಖ್ಯದೇವಿಗಳು. ಆದರೆ ಅಧಿಕಾರದ ಆಸೆಯಿಂದ ಸುಖದ ಅಪೇಕ್ಷೆಯಿಂದ ಇತರರಿಗೆ ನಾನಾ ರೀತಿಯ ಕಷ್ಟಗಳನ್ನು ಕೊಡುವುದನ್ನು ಕಾಣ್ತಾ ಇದ್ದೇನೆ. ಏನು ಮಾಡೋಣ, ಇವರನ್ನು ಅಂಕೆಗೆ ತರುವ ಬಗೆ ಎಂತೂ ಹೇಗೆ ಯೋಚನೆ ಮಾಡಿದೆ, ಉಪಾಯ ಕಂಡುಕೊಂಡೆ. ವೇಗವಾಗಿ ಚಲಿಸುವ ಬಂಡಿಗೆ ಬಿರಿಯೊಂದನ್ನು ತೊಡಿಸ್ತೇವೆ. ಯಾಕೆ? ಅದನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದಕ್ಕೆ. ಅದಲ್ಲದಿದ್ದರೂ ಬಂಡ ಕಡೆಗೆ ಹೋಗಿ ನಿಂತು ಹೇಳುವುದಕ್ಕೆ ಸಾಧ್ಯ. ಹೋಗಿ ಮನುಷ್ಯರಿಗೆ ನಾನಾ ರೀತಿಯ ಕಷ್ಟವನ್ನು ಕೊಡಬೇಕು. ಹೋಗೋ ದೇವರ ಬಗ್ಗೆ ಭಕ್ತಿ ಹುಟ್ಟುತ್ತದೆ, ಬರುವ ಹಿರಿಯರ ಬಗ್ಗೆ ಗೌರವ ಶ್ರದ್ಧೆ ಉಂಟಾಗ್ತದೆ. ಕುಡಿಯುವುದಕ್ಕೆ ನೀರಿಲ್ಲದ, ಉಣ್ಣುವುದಕ್ಕೆ ಆಹಾರವಿಲ್ಲದೆ ಜನ ತತ್ತರಿಸುವಂತಾಗಬೇಕು. ರೋಹಿಣಿ ನಕ್ಷತ್ರ ಪುಂಜದಲ್ಲಿ 12 ವರ್ಷಗಳ ಕಾಲ ನೆಲೆಯಾಗ್ತೇನೆ. ಆ ಕಾರಣದಿಂದ ಭೂಲೋಕದಲ್ಲಿ ಬರಗಾಲ ಉಂಟಾಗ್ತದೆ. ಮನುಷ್ಯರೆಲ್ಲರೂ ಕಷ್ಟಕ್ಕೆ ಸಿಲುಕುತ್ತಾರೆ. ಯಾಕೆ ಹೀಗಾಯಿತು, ಇದರ ಬಿಡುಗಡೆ ಮಾಡುವುದು ಹೇಗೆ ಯೋಚನೆಗೊಳಗಾಗ್ತಾರೆ. ಮನುಷ್ಯರಿಗೆ ಭಯ ಹುಟ್ಟಿದಾಗ ದೇವರ ಬಗ್ಗೆ ಜ್ಞಾನ ಉಂಟಾಗ್ತದೆ. ಈ ಕ್ಷಣ ಅಲ್ಲಿ ನೆಲೆಯಾಗ್ತೇನೆ. ನನ್ನನ್ನು ತಡೆಯುವವರು ಯಾರು? ಜನರ ಪ್ರತಿನಿಧಿಯಾಗಿ ನನ್ನನ್ನು ಪ್ರಶ್ನಿಸುವುದಕ್ಕೆ ಅಲ್ಲಿಗೆ ಯಾರು ಬರ್ತಾರೆ ನೋಡೋಣ. ಈ ಕ್ಷಣ ರೋಹಿಣಿ ನಕ್ಷತ್ರ ಪುಂಜ ಸೇರಿಕೊಂಡೆ.
ಕಿಡಿಪ ಗಣತಿದ ಕ್ರಮಿಸುವ ಎನ್ನುವ ಬಗೆಯ ವರದಿ. ಶಂಭರಾಸುರವಧಾ ಪ್ರಕರಣವನ್ನು ಮಾಡಿ ಊರು ಸೇರಿದ್ದಂತೆ ಸತ್ಯ. ಎಲ್ಲಿ ನೋಡಿದ್ರು ಆಹಾಕಾರ, ಎಲ್ಲಿ ನೋಡಿದ್ರು ಬರಗಾಲ. ಯಾಕೆ ಬಲ್ಲಯ್ಯ? ಆ ಶನಿ ರೋಹಿಣಿ ಶಕಟದಲ್ಲಿ ವಿಷಾಂತನಾದ ಪರಿಣಾಮ ಇಂತಹ ವಿಪರೀತವಾದಂತಹ ಬರಗಾಲ. ಅಲ್ಲೇ ಸ್ವಾಮಿ, ರಾಶಿ ಚಕ್ರದಲ್ಲಿ ತಿರುಗುವಂತಹ ಶನಿ ಈ ನಲ್ಲಿಗೆ ಹೋಗ್ಬಾರ್ದ? 30 ವರ್ಷಗಳಿಗೊಮ್ಮೆ ಪ್ರತಿರಾಶಿ ಪ್ರವೇಶ ಮಾಡುವಂತಹ ಶನಿ ವೃಷಭ ರಾಶಿಯಲ್ಲಿದ್ದು ರೋಹಿಣಿ ನಕ್ಷತ್ರದಲ್ಲಿ ಸಂಯೋಗವನ್ನು ಹೊಂದುವುದೇನು ಅಪರೂಪ ಅಲ್ಲ. ಸರಿ, ಆ ಕಾಲದಲ್ಲೆಲ್ಲ ಇಂತಹ ದುರ್ಭಿಕ್ಷೆ ಬರ್ತದೆ ಅಂತಲೂ ಇಲ್ಲ. ಸಾವಿರ ವರ್ಷಗಳಿಗೊಮ್ಮೆ ಯಾಕೆ ಬರ್ತದೆ ಕೇಳಿದ್ರೆ, ಯಾಕೆ? ವೃಷಭ ರಾಶಿಯ ಕೋಡುಗಳ ಮಧ್ಯದಿಂದ ಅಕ್ರಮವಾದ ಪ್ರವೇಶವನ್ನು ಶನಿ ಮಾಡಿದಾಗ ಇಂತಹ ಅನಾಹುತ ಸಂಭವಿಸುತ್ತದೆ ಅಂತ ಲೆಕ್ಕ. ಏನೆಲ್ಲ ಆಗ್ತದೆ? ಅಣ್ಣ ತಮ್ಮಂದಿರಲ್ಲಿ ಕಾಳಗ, ಅಪ್ಪ ಮಕ್ಕಳೊಳಗೆ ವೈಷಮ್ಯ, ಉಣ್ಣುವುದಕ್ಕೆ ಅನ್ನ ಇಲ್ಲ, ಬರಗಾಲದ ಬರ, ಕೆಂಡದ ಮಳೆ. ಸ್ವಾಮಿ, ಹಾಗೆಲ್ಲ ಆಗಬಾರದು. ಮೊದಲು ಇದನ್ನು ನಿಲ್ಲಿಸಬೇಕು ನೀವು. ಅದಕ್ಕಾಗಿ ಅವನನ್ನು ಸ್ವಲ್ಪ ಪ್ರಶ್ನಿಸೋಣ ಅಂತ ಹೊರಟಲಿದ್ದೆ. ಸರಿ, ಆದಷ್ಟು ಬೇಗ ಹೋಗಿ ಬನ್ನಿ ಆಯ್ತಾ? ನೀ ಬರೋದಿಲ್ವಾ? ಬರ್ಬೇಕಾ? 25 ಆದ್ರೂ ಸಾಕ, 50 ಆಗೋದು ಬೇಡವಾ? ಹಾಗಲ್ಲ ಸ್ವಾಮಿ, ಶಂಭರಾಸುರ ವಧಾ ಪ್ರಕರಣಕ್ಕೆ ಹೋಗಿ ಬಂದದ್ದಷ್ಟೇ. ಹೌದು. ಮತ್ತೀಗ ಬರ್ಬೇಕಾ ಅಂತ ಕೇಳುವುದು. ನಾನೊಂದು ತೀರ್ಮಾನ ಮಾಡಿದ್ದೇನೆ. ಏನು? ಇನ್ನು ಸಂಬಳ ಕೊಟ್ಟು ನಮ್ಮ ರಥಕ್ಕೆ ಬೇರೆ ಸಾರಥಿ ಅಂತ ಮಾಡ್ಲಿಕ್ಕಿಲ್ಲ. ಈಗ ಸಂಬಳ ಇಲ್ಲದೆ ಯಾರಾದ್ರೂ ಬರ್ತಾರಾ? ಅಯ್ಯೋ, ಸಂಬಳ ಇಲ್ಲದೆ ದುಡಿಯುವವಳಿಗೆ ಹೆಂಡತಿ ಅಂತ ಹೆಸರು. ಹೆಂಡತಿ ಅಂತ ಹೇಳಿದ್ರೆ ಮನೆಯಲ್ಲಿ ಸಂಬಳ ಇಲ್ಲದೆ ದುಡಿಯುವವಳು ಅಂತ ಲೆಕ್ಕ. ಸರಿ ಸ್ವಾಮಿ, ಹಾಗಾದ್ರೆ ನಿಮ್ಮ ರಥಕ್ಕೆ ನಾನೇ ಸಾರಥಿಯಾಗಿ ಬರ್ತೇನೆ. ಸಾರಥಿ ನಿಮಗೆ ಬೇಡ ಇತ್ತು ಅಂತ ಕಾಣುತ್ತದೆ. ಯಾಕೆ? ತಿಂಗಳ ಕೊನೆಗಾಗುವಾಗ ಸಂಬಳದಿಂದ ಹೆಚ್ಚಾದೀತು. ಯಾರಿಗೆ ಕೊಡುವುದು? ಹೆಂಡತಿಗೆ ಅಲ್ವಾ? ಮುಗಿದ್ರು ಸ್ವಲ್ಪ ಸಾಲ ತಗೊಂಡ್ರೆ ಆಯ್ತು, ಮತ್ತೆ ಕೊಡದಿದ್ರೆ ಆಯ್ತು. ಕೊಡ್ಬೇಕಲ್ಲ, ಕೊಡ್ಬೇಕಾದ್ರೆ.